शहरों में पत्रकारों से बातचीत में उन्होंने बताया है कि भारतीय संस्कृति में नवरात्रि का विशेष स्थान है। पुराणों में देवी देवताओं द्वारा दुष्टों का संहार करने के लिए आयुधों का उपयोग करने के उदाहरण मिलते हैं। भाड़ंगी ने आगामी आयुध पूजा के अवसर पर सभी नागरिकों से घर घर जाकर श्रद्धा और भक्ति भाव से पूजा करने की अपील की। उन्होंने कहा कि यदि किसी के पास आयुध नहीं है तो वे नए आयुध खरीदकर पूजा करें। श्रद्धा और भक्ति से की गई पूजा ही सच्चे अर्थ में फलदायक होती है। इस अवसर पर उन्होंने राज्य सरकार द्वारा गणपति संबंधी विवाद पर भी अपनी राय व्यक्त की। साथ ही राष्ट्रीय स्वयंसेवक संघ की शताब्दी समारोह के तहत 5 अक्टूबर को बागलकोट में होने वाले पंथ संचलन का विवरण साझा किया। ಆಯುಧ ಪೂಜೆ ಅಂದ್ರೆ ಆಯುಧ ಅಂತಂದ್ರೆ ಎಲ್ಲೋ ಬಂತು ಆಯುಧ. ಈಗ ಏನ್ ಮಾಡ್ತಾರೆ ಆಯುಧ ಪೂಜೆ ದಿವಸ ನಾನೊಮ್ಮೆ ಕಾರ್ ಪೂಜೆ ಮಾಡೋದು, ಜೀಪ್ ಪೂಜೆ ಮಾಡೋದು, ಇದು ಆಯುಧ ಪೂಜೆ ಅಂತ ತಿಳಿದಾರೆ. ಅವ್ರು ಕೇಳಿದ ಶಸ್ತ್ರ ಪೂಜೆ ಅಷ್ಟೇ. ಮತ್ತೆ ಮುತಾಲಿಕರು ಹೇಳ್ತಾರಲ್ಲ, ಹಿಂದೂಗಳು ಶ್ರೀರಾಮ್ ಸಿಂಗ್ನವ್ರು ಹೇಳ್ತಾರಲ್ಲ, ನಿಮ್ಮ ರಕ್ಷಣೆಗಾಗಿ ಶಸ್ತ್ರ ಹಿಡ್ಕೊಂಡು ಹೊರಗೆ ಬರೀ ಅಂತಾರಲ್ಲ, ಆ ಉದ್ದೇಶ ಕೇಳಿದ್ರು, ಬರೀ ಪೂಜೆ ಉದ್ದೇಶ ಕೇಳಿದ್ರೆ ಅಂತ ಕೇಳ್ತಾರೆ ಅವರು. ಅದ್ರ ಅಲ್ಲ, ಅವ್ರು ಕೇಳಿದ್ದು ಸರಿ ಇರ್ಬೋದು. ಆಯುಧ ಅಂತ ಮೊದಲೇ ಇರಲೇಬೇಕು. ಮೊದಲೇದ್ದು ಶಸ್ತ್ರ ಮತ್ತು ಶಾಸ್ತ್ರ ಎರಡೂ ಬೇಕು ಅಂತ ಅದಕ್ಕೆ ಹೇಳಿದೆ. ಆಯುಧ ಮನೆಯಲ್ಲಿ ಇತ್ತಂತಂದ್ರೆ ಅನ್ಯಾಯದ ವಿರುದ್ಧ ಎತ್ತಲಿಕ್ಕೂ ಬರ್ತದಲ್ಲ, ಅದು ಆಯುಧ ಬೇಕೇ ಬೇಕು. ಹಿಂದೂಗಳು ತಮ್ಮ ರಕ್ಷಣೆಗಾಗಿ ನಮ್ಮ ಸ್ವಯಂ ರಕ್ಷಣೆ ನಾವು ಮಾಡಬೇಕು. ಎಲ್ಲವೂ ಯಾರೋ ಬಂದು ನಮ್ಮನ್ನು ರಕ್ಷಣೆ ಮಾಡ್ತಾರೆ ಅನ್ನೋದು ಇವತ್ತಿನ ದಿವಸದಲ್ಲಿ ತೆಗೆದು ಹಾಕ್ಬಿಡ್ರಿ. ಎಲ್ಲ ಕಡೆ ಪೊಲೀಸರಿಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲ ಕಡೆನೂ ಪೊಲೀಸರು ಇರ್ಲಿಕ್ಕೂ ಸಾಧ್ಯ ಇಲ್ಲ. ನಾವು ಅನ್ಯಾಯ ಮಾಡುವುದಿಲ್ಲ, ನಾವು ಅಗ್ರೆಸರವಾಗಿ ಯಾರ ಮೇಲೆ ಹೋಗುದ ಅಲ್ಲ. ನನ್ನ ಮೈ ಮೇಲೆ ಬಂದಾಗ ನಾನು ನನ್ನ ಸ್ವಯಂ ರಕ್ಷಣೆ ಮಾಡಬೇಕಲ್ಲ. ಮತ್ತು ನನ್ನ ರಕ್ಷಣೆಯೇ ನನ್ನ ಕೈಲೇ ಮಾಡ್ಲಿಕ್ಕೆ ಆಗೋದಿಲ್ಲ ಅಂದರೆ ನಾವು ಸಮಾಜದ ರಕ್ಷಣೆ ಏನು ಮಾಡ್ತೀವಿ? ಈ ರಾಷ್ಟ್ರದ ರಕ್ಷಣೆ ಹೇಗೆ ಮಾಡ್ತೀವಿ? ನಾವು ಹೇಳ್ತೀವಿ ಅನ್ಯಾಯದ ಹೋರಾಟ ಮಾಡಬೇಕು, ದೇಶದ ಸಲುವಾಗಿ ನಾವು ಹೋರಾಟ ಮಾಡಬೇಕು. ಯಾವ ರೀತಿ? ನನ್ನ ಸ್ವಂತ ರಕ್ಷಣೆ ನಾನು ಮಾಡ್ಕೋಬೇಕು ಮೊದಲು. ನನ್ನ ಸ್ವಂತ ರಕ್ಷಣೆ ಆದ ನಂತರ ಇವೆಲ್ಲ ಆಗ್ತದಲ್ಲ. ಅದಕ್ಕಾಗಿ ಆಯುಧ ಪೂಜೆ ಇದು ಮೊದಲು ಅನೇಕ ವರ್ಷಗಳಿಂದ ಪ್ರಾರಂಭಿಕವಾಗಿ ಬಂದಂತಹದ್ದು ಆಯುಧ ಪೂಜೆ. ಇವತ್ತು ಮರೆತು ಬಿಟ್ಟಿದ್ದಾರೆ ಜನ ಆಯುಧ ಪೂಜೆ. ಎಲ್ಲರೂ ನಮ್ಮ ಸೇವಕ ಸಂಘಕ್ಕೆ 100 ವರ್ಷ ತುಂಬಿತು. ಆ 100 ವರ್ಷದ ಆ ಉತ್ಸವಕ್ಕೆ ನೋಡಲು ನಾವು ಸಾಕ್ಷಿ ಆಗ್ತಾ ಇದ್ದೇವೆ. ಇದು ತುಂಬಾ ಗೌರವ ಮತ್ತು ನಮಗೆ ಅಭಿಮಾನದ ಸಂಗತಿ. ಯಾವ ಹಿಂದೂ ರಾಷ್ಟ್ರದ ಕಲ್ಪನೆಯನ್ನು ಇಟ್ಟುಕೊಂಡು ಈ ದೇಶದ ಸಂಸ್ಕೃತಿ ಪರಂಪರೆ ನಮ್ಮ ಪ್ರಾಚೀನತೆಯನ್ನು ಉಳಿಸುವ ಸಲುವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸಾಮಾಜಿಕ ಕ್ಷೇತ್ರದಲ್ಲಿ, ಆರ್ಥಿಕ ಕ್ಷೇತ್ರದ ಎಲ್ಲ ಕ್ಷೇತ್ರಗಳಲ್ಲಿ ಕೆಲಸ ಮಾಡುತ್ತಾ ಈ ದೇಶದ ಏಳಿಗೆಗಾಗಿ ಶ್ರಮಿಸತಕ್ಕಂಥ ಒಬ್ಬ RSS. ರಾಷ್ಟ್ರ ಸರ್ವಪ್ರಥಮ, ಇದು ನಮ್ಮ ಧ್ಯೇಯ. ರಾಷ್ಟ್ರಾಯ ಸ್ವಾಹ, ದೇಶಕ್ಕಾಗಿ ನಾನು ಬದುಕಬೇಕು ಅನ್ನತಕ್ಕಂಥ ಪಾಠವನ್ನು ಸಂಘ ನಮಗೆ ಕಲಿಸಿಕೊಟ್ಟಿತು. ವ್ಯಕ್ತಿಗಿಂತ ಪಕ್ಷ, ಪಕ್ಷಕ್ಕಿಂತ ರಾಷ್ಟ್ರ ದೊಡ್ಡದು. ಇದನ್ನು ನಾವು ಸಂಘದಿಂದ ಕಲಿತಿದ್ದೇವೆ. ಇವತ್ತು ಸಮಸ್ತ ದೇಶ ಹಿಂದೂ ಪರವಾಗಿ ನಿಲ್ತಾ ಇದೆ. ನಮ್ಮ ಈ ಹಳೆಯ ಗತವೈಭವವನ್ನು ಮತ್ತೆ ಮೆರೆಸ್ತಕ್ಕಂಥ ಕೆಲಸ ಆಗ್ತಾ ಇದೆ. ದೇಶದ ಪ್ರಧಾನಮಂತ್ರಿ, ಯಶಸ್ವಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕೆಂಪು ಕೋಟೆ ಮೇಲೆ ನಿಂತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 100ನೇ ವರ್ಷದ ಉಲ್ಲೇಖವನ್ನು ಮಾಡಿದಾಗ ನಮಗೆ ಗೊತ್ತಾಗ್ತದೆ ಇವತ್ತು ಸಂಘ ಎಲ್ಲ ಅಡೆತಡೆಗಳನ್ನು, ತೊಂದರೆಗಳನ್ನು, ಆಲ್ ಹಡಲ್ಸ್, ಎಲ್ಲ ಅಡೆತಡೆಗಳನ್ನು ಮೀರಿ ಇವತ್ತು ಸಂಘ ಸಮಾಜಮುಖವಾಗಿ ಕೆಲಸ ಮಾಡ್ತಾ ಇದೆ, ಜನಪರವಾಗಿ ಕೆಲಸ ಮಾಡ್ತಾ ಇದೆ. ಎಲ್ಲರೂ ಒಂದು ಹಿಂದೂ ನಮ್ಮ ಬಂಧು ಅನ್ನತಕ್ಕಂಥ ಘೋಷವಾಕ್ಯದೊಂದಿಗೆ ಸಂಘದ ಸ್ವಯಂ ಸೇವಕರಾಗಿ ನಾವೆಲ್ಲ ಕೆಲಸ ಮಾಡಲಿಕ್ಕೆ ಪ್ರೇರಣೆ ನಮಗೆ ಸಿಗ್ತಾ ಇದೆ.